ನಮಸ್ಕಾರ. ಜಗತ್ತಿನ ಅತ್ಯಂತ ಹಳೆಯ ವೃತ್ತಿಯೆಂದು ಕರೆಯಲ್ಪಡುವ ಈ ವಿಷಯದ ಬಗ್ಗೆ ಚಾಣಕ್ಯರ ನಿಲುವು ಏನು ಗೊತ್ತಾ? ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಹಣವಿಲ್ಲದ ಪುರುಷನನ್ನು ವೇಶ್ಯೆ ಹೇಗೆ ತ್ಯಜಿಸುತ್ತಾಳೆಯೋ ಹಾಗೆಯೇ ಸ್ವಾರ್ಥ ಮುಗಿದ ಮೇಲೆ ಜಗತ್ತು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಇಲ್ಲಿ ಚಾಣಕ್ಯರು ಕೇವಲ ವೇಶ್ಯೆಯ ಬಗ್ಗೆ ಮಾತನಾಡುತ್ತಿಲ್ಲ, ಅವರು ಸಂಬಂಧಗಳ ಹಿಂದಿರುವ ಕರಾಳ ಸ್ವಾರ್ಥವನ್ನು ಬಯಲು ಮಾಡುತ್ತಿದ್ದಾರೆ. ಇಂದು ನಾವು ನಿಮ್ಮ ಕಣ್ಣು ತೆರೆಸುವ ಚಾಣಕ್ಯನ 3 ಕಟು ಸತ್ಯಗಳನ್ನು ತಿಳಿಯೋಣ. ಚಾಣಕ್ಯನ ಕಟು ಸತ್ಯ ಇಲ್ಲಿದೆ. ವೇಶ್ಯೆಗೆ ಪುರುಷನ ಮೇಲೆ ಪ್ರೀತಿಯಿಲ್ಲ, ಅವಳಿಗೆ ಬೇಕಿರೋದು ಅವನ ಜೇಬು ಮಾತ್ರ. ಚಾಣಕ್ಯನ ಪ್ರಕಾರ ಎಲ್ಲಿ ಹಣ ಮತ್ತು ಕಾಮದ ವಿನಿಮಯ ನಡೆಯುತ್ತದೆಯೋ ಅಲ್ಲಿ ಗೌರವಕ್ಕೆ ಸ್ಥಾನವಿಲ್ಲ. ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ನಿಮ್ಮ ಬಳಿ ಹಣ ಖಾಲಿಯಾದ ಕ್ಷಣ ಅವಳು ನಿಮ್ಮನ್ನು ಗುರುತಿಸುವುದೂ ಇಲ್ಲ. ಇದು ಕೇವಲ ವೇಶ್ಯೆಯರಿಗೆ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿರುವ ಸ್ವಾರ್ಥಿ ಮಿತ್ರರಿಗೂ ಅನ್ವಯಿಸುತ್ತದೆ. ನೆನಪಿಡಿ, ಹಣಕ್ಕಾಗಿ ಬಂದವರು ಹಣ ಮುಗಿದ ಮೇಲೆ ಮಾಯವಾಗುತ್ತಾರೆ. ಚಾಣಕ್ಯರು ಎಚ್ಚರಿಸುತ್ತಾರೆ, ವೇಶ್ಯೆಯ ಸಹವಾಸ ಮಾಡುವ ವ್ಯಕ್ತಿ ತನ್ನ ಕೀರ್ತಿ, ಸಂಪತ್ತು ಮತ್ತು ಧರ್ಮ ಮೂರನ್ನೂ ಕಳೆದುಕೊಳ್ಳುತ್ತಾನೆ. ಕ್ಷಣಿಕ ಸುಖಕ್ಕಾಗಿ ಪರಸ್ತ್ರೀಯರ ಅಥವಾ ವೇಶ್ಯೆಯರ ಹಿಂದೆ ಹೋಗುವ ಪುರುಷನು ಸಮಾಜದಲ್ಲಿ ತನ್ನ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಚಾಣಕ್ಯನ ನೀತಿಯಂತೆ ಒಬ್ಬ ವ್ಯಕ್ತಿಯ ಅತಿ ದೊಡ್ಡ ಆಸ್ತಿ ಅವನ ಚಾರಿತ್ರ. ಒಮ್ಮೆ ಅದು ಮಣ್ಣುಪಾಲಾದರೆ ನೀವು ಎಷ್ಟೇ ಸಂಪಾದಿಸಿದರೂ ಸಮಾಜ ನಿಮ್ಮನ್ನು ಒಬ್ಬ ಕೀಳು ವ್ಯಕ್ತಿಯಾಗಿಯೇ ನೋಡುತ್ತದೆ. ಕಾಮದ ಬಲೆಯಲ್ಲಿ ನಿಮ್ಮ ಭವಿಷ್ಯವನ್ನು ಬಲಿ ನೀಡಬೇಡಿ. ಚಾಣಕ್ಯನು ಒಂದು ಅದ್ಭುತ ಉದಾಹರಣೆ ನೀಡುತ್ತಾರೆ. ಹಣ್ಣು ಮುಗಿದ ಮೇಲೆ ಪಕ್ಷಿಗಳು ಮರವನ್ನು ಬಿಟ್ಟು ಹೋಗುವಂತೆ ಲಾಭ ಮುಗಿದ ಮೇಲೆ ವೇಶ್ಯೆ ಪುರುಷನನ್ನು ಬಿಡುತ್ತಾಳೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡವನು ಜಗತ್ತಿನಲ್ಲಿ ಎಂದಿಗೂ ಮೋಸ ಹೋಗುವುದಿಲ್ಲ. ಸಂಬಂಧಗಳನ್ನು ಬೆಳೆಸುವಾಗ ಅದರ ಹಿಂದೆ ಪ್ರೀತಿ ಇದೆಯೇ ಅಥವಾ ಕೇವಲ ಅಗತ್ಯವಿದೆಯೇ ಎಂದು ಪರೀಕ್ಷಿಸಿ. ವೇಶ್ಯೆಯ ಜೀವನವು ನಮಗೆ ಕಲಿಸುವ ಅತಿದೊಡ್ಡ ಪಾಠವೇನೆಂದರೆ, ನಿಮ್ಮ ಬಳಿ ಅಧಿಕಾರ ಮತ್ತು ಹಣ ಇರುವವರೆಗೆ ಮಾತ್ರ ಜಗತ್ತು ನಿಮ್ಮನ್ನು ಸಲಾಮು ಹೊಡೆಯುತ್ತದೆ. ಕ್ಷಣಿಕ ಸುಖದ ಹಿಂದೆ ಓಡಿ ಜೀವನದ ಗುರಿಯನ್ನು ಮರೆಯಬೇಡಿ. ಚಾಣಕ್ಯನ ಈ ಕಟು ಮಾತುಗಳು ನಿಮ್ಮನ್ನೊಬ್ಬ ಶಿಸ್ತಿನ ಮತ್ತು ವಿವೇಕಿ ಮನುಷ್ಯನನ್ನಾಗಿ ಮಾಡಲಿ. ಚಾಣಕ್ಯರ ಈ ಕಠಿಣ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ತಪ್ಪು ದಾರಿಯಲ್ಲಿ ನಡೆಯುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಕಣ್ಣು ತೆರೆಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸತ್ಯದ ಹಾದಿಯಲ್ಲಿರಿ.